ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ರಾಜಕೀಯ ಹೇಳುವಂಥದ್ದು ಅವಶ್ಯಕತೆ ಇಲ್ಲ, ಜೋರು ಹಿಡಿತಾ ಇದೆ. ಒಂದು ಕಡೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸೌದಿಯವ್ರಿಗೆ BJPಗೆ ಬರ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸೌದಿಯವರು ನಾ ಏನು ಹೋಗೋದಿಲ್ಲಪ್ಪ ಅಲ್ಲಿಗೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮತ್ತೊಂದು ಬಾಂಬ್ ಹಾಕ್ತಾ ಇದ್ದಾರೆ, BJPಯಿಂದ ಅವರು JDS ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಖರೆ ಯಾವುದು ಸುಳ್ಳ ಆ ಮಾತು ಬೇರೆ. ಆದರೆ ಇಲ್ಲೊಂದು ರಾಜಕೀಯ ಸಮೀಕರಣ ಒಂದು ನಡೀತಾ ಇದೆ ಅಂತ ಏನದ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡ್ತಾ ಇದ್ದೀವಿ ಆ ದಿಶೆಯಲ್ಲೇ. ಬೆಳಗಾವಿಯ ಒಂದು ಏನು ಕತ್ತಿ ವರ್ಸಸ್ ನಮ್ಮ ಜಾರಕಿಹೊಳಿ ಅವರ ಮಧ್ಯದಲ್ಲೇನು ಶುರು ಆಯಿತು, ಅದಕ್ಕೆ ನಮ್ಮ ಸೌದಿ ವರ್ಸಸ್ ಅದೇ ಕಾಲ ಜಾರಕಿಹೊಳಿ ಏನು ಶುರು ಆಯಿತು. ಇಲ್ಲಿ ಹೊಸ ಸಮೀಕರಣ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ಲಬಹುದು ಅನ್ನೋಂಥ ಲೆಕ್ಕ, ಜೊತೆಗೆ ಯಾವ ಪಕ್ಷದ ಜೊತೆಗೆ ಯಾರು ಇರಬಹುದು ಅನ್ನೋಂಥ ಲೆಕ್ಕ. ಯಾಕಂದರೆ ಇನ್ನೊಂದು ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದರೆ, ಗೋಕಾಕ್ ಮಠದಲ್ಲಿ ಮಾತ್ರ ಕಡಾಡಿ ಅವರು, ನಮ್ಮ ಮಹಾಂತೇಶ್ ಕಡಾಡಿ ಡಾಕ್ಟರ್ ಅವರು ಸಹ ತಮ್ಮ ಜನಸಂಪರ್ಕವನ್ನು, ಜನರ ಜೊತೆ ಭೇಟಿಯಾಗೋದನ್ನು, ಜನರ ವಿಶ್ವಾಸ ಗಳಿಸೋದನ್ನು, ಪ್ರತಿ ಹಳ್ಳಿಗೆ ಹೋಗೋದನ್ನು ಮೌನವಾಗಿ ನಡೆಸಿದ್ದಾರೆ. ಮೌನ ಕ್ರಾಂತಿ ನಡೆದ. ಅವರಿಗೆ ಜನಸ್ಪಂದನೆ ಸಿಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜನರ ಜೊತೆ ಒಳ್ಳೆ ಸಂಪರ್ಕ ಮಾಡ್ತಾ ಇದ್ದಾರೆ. ಹೀಗಾಗಿ ಗೋಕಾಕ್ ಸಹ ಈ ಸಲ ಅಷ್ಟು ಸುಲಭವಾಗಿ ಜಾರಕಿಹೊಳಿ ಸಹೋದರ ಸಿಗ್ತದನ ಅನ್ನುವಂಥ ಪ್ರಶ್ನೆ. ಹೌದು, ಯಾಕಂದರೆ ಗೋಕಾಕ್ ಕಳೆದ ಹಲವಾರು ವರ್ಷಗಳಿಂದ ನಿಮಗೆ ಗೊತ್ತದ, ವಿಶೇಷವಾಗಿ ಜಾರಕಿಹೊಳಿ ಕುಟುಂಬ